ಚುನಾವಣಾ ಚದುರಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ್ ಪಟೇಲ್. ರಾಜ್ಯದ ಚುನಾವಣೆ ದೇಶದ ಗಮನವನ್ನು ಸೆಳೆದಿದೆ. ಭಾರತೀಯ ಜನತಾ ಪಕ್ಷದ ಚುನಾವಣೆಯ ನೇತಾರ ಹುದ್ದೆಯನ್ನು ಹೊತ್ತುಕೊಂಡು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಇಡೀ ರಾಜ್ಯವನ್ನ ಗರಗರನೆ ಸುತ್ತಾಡ್ತಿದ್ದಾರೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ನಾಯಕತ್ವದಲ್ಲಿ ಈ ಚುನಾವಣೆ ನಡೀತಿದೆ. ಹಾಗಾಗಿ ಈ ಚುನಾವಣೆಯ ಆಗುಹೋಗುಗಳು, ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಗೆಲುವು ಸೋಲಿನ ಲೆಕ್ಕಾಚಾರಗಳು, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಲೆಕ್ಕಾಚಾರವು ಈ ಎಲ್ಲದರ ಬಗ್ಗೆ ನಾವು ಇವತ್ತು ಅವ್ರ ಜೊತೆ ಮಾತನಾಡ್ತಾ ಇದ್ದೀವಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇದು ನಿಮಗೆ ಎಷ್ಟೋ ಚುನಾವಣೆಗಳು ನೋಡಿದ್ದೀರಾ, ನಿಮ್ಮ ತಂದೆಯವರ ಚುನಾವಣೆಗಳನ್ನು ನೋಡ್ಕೊಂಡು ಬೆಳ್ಕೊಂಡು ಬಂದಂಥವ್ರು. ಆದರೆ ಈ ಚುನಾವಣೆ ತಮಗೆ ಡಿಫ್ರೆಂಟ್. ಯಾಕಂತ ಹೇಳಿದ್ರೆ ತಾವು ರಾಜ್ಯದ ಗದ್ದುಗೆ ಇಟ್ಕೊಂಡು ನಾಯಕತ್ವ ವಹಿಸ್ಕೊಂಡು ಈ ಚುನಾವಣೆ ಎದುರಿಸ್ತಿದ್ದಾರೆ. ಹಾಗಾಗಿ ಈ ಚುನಾವಣೆ ನಿಮಗೆ ಎಷ್ಟು ಮಟ್ಟಿಗೆ ಸವಾಲು? ಇಲ್ಲ, ನನಗೆ ಸವಾಲು ಅನ್ನೋದಕ್ಕಿಂತ ಒಂದು ರೀತಿಯಲ್ಲಿ ನಾವು ಇಷ್ಟು ವರ್ಷದ ರಾಜಕಾರಣದ ಅನುಭವ ಮತ್ತು ಆಡಳಿತದ ಅನುಭವ ಇವೆರಡನ್ನೂ ಕೂಡ ನಾವು ಅದನ್ನು ಪ್ರಯೋಜನವನ್ನು ಮಾಡಿ ಅದರಿಂದ ರಿಸಲ್ಟ್ ಪಡೆಯುವಂಥ ಒಂದು ಅವಕಾಶ ಅಂತ ತಿಳ್ಕೊಳ್ತೇನೆ. ಸವಾಲು ಅನ್ನೋದಕ್ಕಿಂತ ಒಂದು ಅವಕಾಶ. ಅಂದರೆ ಈ ಚುನಾವಣೆ ನಿಮ್ಮ ಪಾಲಿಗೆ ದೊಡ್ಡ ಪ್ರಯೋಗ ಅಲ್ಲ, ಅವಕಾಶ. ಇಟ್ಸ್ ಅಪರ್ಚುನಿಟಿ. ಒಂದು ಕಡೆ ತಾವು ಸರ್ಕಾರವನ್ನ ನಡೆಸ್ತಾ ಇದ್ದೀರಾ. ಕಾಂಗ್ರೆಸ್ ಪಕ್ಷ ಆಡಳಿತ ವಿರೋಧಿ ಅಲೆ ನಿಮ್ಮ ವಿರುದ್ಧ ಇದೆ ಅಂತ ಹೇಳ್ತಾರೆ. 40% ಅಂತ ಆರೋಪ ಅಂತ ಮಾಡ್ತಾರೆ. ಆದರೆ ಜನಗಳ ಬಳಿ ನೀವು ಯಾವ ರೀತಿ ಓಟನ್ನು ಕೇಳ್ಕೊಳ್ತಿದ್ದೀರಾ? ಇಲ್ಲ, ಜನರ ಬಳಿಗೆ ನಾವು ಮಾಡಿರೋ ಕೆಲಸಗಳು, ಮನೆ ಮನೆಗೆ ತಲುಪಿರುವಂಥ ಕಾರ್ಯಕ್ರಮಗಳು, ಪ್ರತಿಯೊಂದು ಕ್ಷೇತ್ರದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳು ಸುಮಾರು 40,000-50,000 ಕುಟುಂಬಗಳಿಗೆ ಮುಟ್ಟಿದೆ. ಒಂದಿಲ್ಲ ಒಂದು ಕಾರ್ಯಕ್ರಮಗಳು. ನಾವು ಮಾಡಿರುವಂಥ ಕಾರ್ಯಕ್ರಮಗಳನ್ನು ಮನದಟ್ಟು ಮಾಡಿಕೊಟ್ಟು ಈ ಥರ ಕಾರ್ಯಕ್ರಮಗಳು ಮುಂದುವರಿಬೇಕು. ಕಿಸಾನ್ ಸನ್ಮಾನ್ ಯೋಜನೆ ಇರ್ಬೋದು, ನನ್ನ ರೈತ ವಿದ್ಯಾರ್ಥಿ ನಿಧಿ ಇರ್ಬೋದು, ಮತ್ತು ಯಶಸ್ವಿನಿ ಯೋಜನೆ ಇರ್ಬೋದು, ನಾವು ಮಾಡಿರುವಂಥ ಶಿಕ್ಷಣದಲ್ಲಿ ಮಾಡಿರುವಂಥ ಶಾಲೆಗಳಿರ್ಬೋದು, ಕಟ್ಟಿರುವಂಥ ಮನೆಗಳಿರ್ಬೋದು, ಕುಡಿಯೋ ನೀರು ವಿಶೇಷವಾಗಿ ಮನೆಗೆ ನೋಡಿ. 73 ವರ್ಷದಲ್ಲಿ ಎಲ್ಲ ಸರ್ಕಾರಗಳು ಸೇರಿ 25 ಲಕ್ಷ ಮನೆಗೆ ಕುಡಿಯೋ ನೀರು ಕೊಟ್ಟಿದ್ರು. ನಾವು ಕೇವಲ 3 ವರ್ಷದಲ್ಲಿ 40 ಲಕ್ಷ ಮನೆಗಳಿಗೆ ಕುಡಿಯೋ ನೀರು ಕೊಟ್ಟಿದ್ದೇವೆ. ಇವೆಲ್ಲ ಜನರಿಗೆ ಬೇಕಾಗಿರುವಂಥದ್ದು. ನೀವೊಬ್ಬರು ಮುಖ್ಯಮಂತ್ರಿಯಾಗಿ ತಮ್ಮ ಯೋಜನೆಗಳ ಬಗ್ಗೆ ಜನರಿಗೆ ನಾನು ಮನ ಮುಟ್ಟುವಂತೆ ನಾನು ಮತ ಕೇಳ್ತೀನಿ ಅಂತ ಹೇಳ್ತೀರಾ. ನಿಮ್ಮದೇ ಒಂದು ಭಾರತೀಯ ಜನತಾ ಒಂದು ಟೀಮು ಭಾವನಾತ್ಮಕವಾಗಿ ಮತ ಕೇಳಲಿಕ್ಕೆ ಹೊರಟಿದೆ. ಇದು ಪೋಲರೈಸ್ ಮಾಡುವ ಮುಖಾಂತರ ಬಜರಂಗಗಳ ಇಶ್ಯೂ ಇಟ್ಕೊಂಡು ಅವರು ಮತವನ್ನು ಕೇಳ್ತಾರೆ. ಇದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ? ನೋಡಿ, ನಾವು ಪ್ರಾರಂಭದಲ್ಲಿ ಡಬಲ್ ಇಂಜಿನ್ ಸರ್ಕಾರ, ನರೇಂದ್ರ ಮೋದಿಯವರ ನಾಯಕತ್ವ, ಅಭಿವೃದ್ಧಿ, 2 ಕೇಂದ್ರ ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳು ಇದರ ಬಗ್ಗೆನೇ ನಾವು ಮಾತಾಡ್ತಾ ಇದ್ವಿ. ಇದನ್ನೆಲ್ಲ ಪೋಲರೈಸೇಷನ್ ಪ್ರಾರಂಭ ಮಾಡಿದ್ದು ಕಾಂಗ್ರೆಸ್ನವರು. ಕಾಂಗ್ರೆಸ್ಸಿನ ಜಾತಿ ರಾಜಕಾರಣ, ಲಿಂಗಾಯತ ರಾಜಕಾರಣ ಅಂತ ಪ್ರಾರಂಭ ಮಾಡಿದರು. ಈಗ ಬಜರಂಗ ದಳ ಪ್ರಾರಂಭ ಮಾಡಿದ್ದಾರೆ. ಜಾತಿ ಮತ್ತು ಧರ್ಮದ ರಾಜಕಾರಣದ ಅಂಶಗಳನ್ನು ಇವತ್ತು ಚುನಾವಣೆಯಲ್ಲಿ ತಂದಿಟ್ಟಿರುವುದೇ ಕಾಂಗ್ರೆಸ್. ಅದಕ್ಕೆ ನಾವು ರಿಯಾಕ್ಷನ್ ಮಾಡಬೇಕಾಗುತ್ತೆ ಅಷ್ಟೇ. ಆದರೆ ನಾವು ಪ್ರಾರಂಭದಿಂದನೂ ಕೂಡ ಇನ್ಕ್ಲೂಡಿಂಗ್ ನಮ್ಮ ಪ್ರಧಾನಮಂತ್ರಿಗಳು ನಾವೆಲ್ಲ ಡಬಲ್ ಇಂಜಿನ್ ಸರ್ಕಾರದ ಬಗ್ಗೆನೇ ಮಾತಾಡಿದ್ದೀವಿ. ಸುಮಾರು 2-3 ತಿಂಗಳು ಡಬಲ್ ಇಂಜಿನ್ ಸರ್ಕಾರ ಬಗ್ಗೆನೇ ನಾವು ಮಾತಾಡಿರೋದು. ಆದರೆ ಅವರು ಅದು ಬೇಕಾಗಿಲ್ಲ. ಯಾಕಂದರೆ ಪರ್ಫಾರ್ಮೆನ್ಸ್ ಬಂದಾಗ ಕಾಂಗ್ರೆಸ್ ಸರ್ಕಾರ ಮತ್ತು ನಮ್ಮ ಸರ್ಕಾರ ನಡುವೆ ತುಲನಾತ್ಮಕ ನೋಡಿದಾಗ ಕಾಂಗ್ರೆಸ್ಸು ತನ್ನ 5 ವರ್ಷ ಯಾವುದೇ ರೀತಿಯ ಜನಕ್ಕೆ ಮುಟ್ಟದೇ ಇರುವಂಥ ಕಾರ್ಯಕ್ರಮಗಳನ್ನ ಕೊಟ್ಟು ಇವತ್ತು ವಿಫಲವಾಗಿ ಸೋತಿದ್ದಾರೆ. ಹೀಗಾಗಿ ಅವರು ಸಕಾರಾತ್ಮಕವಾಗಿ ಎಂದೂ ಕೂಡ ಚುನಾವಣೆ ಗೆದ್ದಿಲ್ಲ, ನಕಾರಾತ್ಮಕವಾಗಿ ಗೆದ್ದಿದ್ದಾರೆ. ಅದೇ ಪ್ರಯೋಗ ಮುಂದುವರಿಸಿದ್ದಾರೆ. ಅಂದರೆ ನೀವೊಬ್ಬರು ರಾಜಕೀಯ ವಿಚಾರದಲ್ಲೊಬ್ಬ ಬಸವರಾಜ ಬೊಮ್ಮಾಯಿ ಅಂತ ಹೇಳಿದ್ರೆ ಚತುರ ರಾಜಕಾರಣಿ ಅಂತ ಹೇಳ್ತಾರೆ. ಹಾಗಾಗಿ ಬಜರಂಗ ದಳ ನಿಷೇಧ ವಿಚಾರವೂ ಕೂಡ ತಮಗೆ ಚುನಾವಣೆಯ ಅಸ್ತ್ರನಾ? ಈ ಅಸ್ತ್ರ ಅಲ್ಲ, ಅವರು ಅದನ್ನು ಹೇಳಿ ಸಿಕ್ಕಾಕೊಂಡಿದ್ದಾರೆ. ಇವತ್ತು ನಾವು ಅದಕ್ಕೆ ರಿಯಾಕ್ಷನ್ ಕೊಡಲೇಬೇಕಲ್ಲ. ಈಗ ಅವ್ರು ಮಾಡಿರುವಂಥದ್ದನ್ನು ಪ್ರಶ್ನವ್ರು ಕೇಳ್ತಾರೆ, ಇದಕ್ಕೇನು ಹೇಳ್ತೀವಿ, ನಾವು ರಿಯಾಕ್ಷನ್ ಕೊಡ್ತಾ ಇದ್ದೇವೆ ಅಷ್ಟೇ. ಅದರಲ್ಲಿ ಏನೇನು ಬೇರೆ ಏನಿಲ್ಲ, ಅಸ್ತ್ರ ಏನಿಲ್ಲ. ಅವ್ರು ತಂದ್ಕೊಂಡು ಅವರು ಇಂಗ್ಲೀಷ್ನಲ್ಲಿ ಶೂಟಿಂಗ್ ಆನ್ ದಿ ಫುಟ್ ಅಂತಾರೆ, ಹಂಗೆ ಕೆಲಸ ಮಾಡಿದ್ದಾರೆ. ಅಂದರೆ ಇದು ಕಾಂಗ್ರೆಸ್ನವರೇ ಬಾರ್ಕೋಲ್ ಕೊಟ್ಟು ಅವರೇ ಒಡ್ಸ್ಕೊಳ್ತಿದಾರೆ ಅಂತ ತಾವು ಹೇಳ್ತೀರಾ? ಖಂಡಿತ. ಅದು ಯಾಕೆ ಅಂದರೆ ಅದು ಕಾರಣ ಇದೆ ನೋಡಿ. ಕಳೆದ 7-8 ವರ್ಷದಿಂದ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಮೇಲೆ ವಿಶ್ವಾಸಾರ್ಹತೆ ಕಳ್ಕೊಂಡು ಬಂದಿದ್ದಾರೆ. ಮಿನಿಸ್ಟ್ರಿಯಿಂದ ಹಿಡಿದು, ಅವ್ರ ಫಂಡ್ಸಿಂದ ಹಿಡಿದು, ವಾಫ್ ಪ್ರಾಪರ್ಟಿ ನುಂಗಿರೋದ್ರಿಂದ ಹಿಡಿದು ಬ್ರಹ್ಮ ನಿರಸನಗೊಂಡಿದ್ದಾರೆ. ಆ ಜಾಗವನ್ನು PFI ಮತ್ತು STPI ತುಂಬಿದೆ. ಕಳೆದ ಬಾರಿನೂ ಒಳ ಮೈತ್ರಿ ಮಾಡಿದರೆ ಈ ಸತಿ ಓಪನ್ ಮೈತ್ರಿ ಅವ್ರ ಜೊತೆ ಮಾಡ್ಕೊಂಡಿದ್ದಾರೆ.
ಮೈತ್ರಿ SDPI ಮೈತ್ರಿ ಗೆಲ್ಲಕ್ಕಾಗಲ್ಲ ಅಂತ ಅವ್ರು ಹೇಳ್ತಾರೆ SDPI ಬಿಜೆಪಿ ಬಿ ಟೀಮ್ ಅಂತಾರೆ. SDPI ಕಾಂಗ್ರೆಸ್ SDPI ಕಪಿ ಮುಷ್ಟಿಯಲ್ಲಿದೆ. ಅವ್ರ ಒತ್ತಡಕ್ಕೆ ಮಣಿದು ಬಜರಂಗ ದಳ ನಿಷೇಧ ಅಂತ. ಯಾಕಂದ್ರೆ PFI ಬ್ಯಾನ್ ಮಾಡಿದಾಗ ನೀವು ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ರಿ, ಏನು ಹೇಳಿಲ್ಲ. ಈಗ ಇದನ್ನು ಮಾಡಿ ಅಂತ ಹೇಳಿ ಅವರು ಅವರನ್ನು ಉಳಿಸ್ಕೊಳ್ಳೋ ಸಲುವಾಗಿ ಈ ಕೆಲಸವನ್ನು ಮಾಡಿದ್ದಾರೆ. ಅವ್ರು ನಮ್ಮ ಮೇಲೆ ಆರೋಪ ಮಾಡ್ತಾರೆ SDPI BJP ಬಿ ಟೀಮ್ ಅಂತ. BJP ಟೀಮ್ ಇದ್ರೆ PFI ಬ್ಯಾನ್ ಮಾಡ್ತಿರ್ಲಿಲ್ಲ. ನಾವು PFI ಬ್ಯಾನ್ ಮಾಡಿರೋದೇ ಭಾಳ ಸ್ಪಷ್ಟವಾಗ್ತದೆ. ನಾವು ದೇಶದ್ರೋಹಿಗಳ ವಿರೋಧಿಗಳಿರುವಂಥದ್ದು, ದೇಶದ್ರೋಹಿಗಳ ಮಟ್ಟ ಹಾಕಿರುವಂಥದ್ದು ಭಾರತೀಯ ಜನತಾ. ನೀವು ಹೇಳ್ತೀರಾ PFI ಕಾಂಗ್ರೆಸ್ನ ಬಿ ಟೀಮ್ ಅಂತ ಹೇಳ್ತೀರಾ, ಆದ್ರೆ ಅದರ ಇನ್ನೊಂದು ಕಾಂಗ್ರೆಸ್ಸಿನ ಬಿ ಟೀಮ್ ಅಲ್ಲ, SDPI ಕಪಿ ಮುಷ್ಟಿಲ್ ಕಾಂಗ್ರೆಸ್ ಇದೆ. ಇಟ್ಸ್ ಅದರ್ ವೇ ರೌಂಡ್. ಬಟ್ ಕಾಂಗ್ರೆಸ್ನ ಅಭ್ಯರ್ಥಿಗಳು ಇರೋ ಕಡೆನೆ ಕೂಡ ಅವರು ಅಲ್ಪಸಂಖ್ಯಾತ ಅಭ್ಯರ್ಥಿಗಳನ್ನ ಹಾಕಿದ್ದಾರೆ. ಎಲ್ಲೂ ಹಾಕಿಲ್ಲ. ಉಳ್ಳಾಳದಲ್ಲಿ ಹಾಕಿದ್ದಾರೆ, ಮಂಗಳೂರು ಕ್ಷೇತ್ರದಲ್ಲಿ ಹಾಕಿದ್ದಾರೆ, ಅವೆಲ್ಲ SDPI ಅಲ್ಲ, ಪುತ್ತೂರಲ್ಲಿ ಹಾಕಿದ್ದಾರೆ. SDPI ಸಪೋರ್ಟ್ ಓಪನ್ ಆಗಿ ಅವ್ರ ಅಧ್ಯಕ್ಷರು ಸಪೋರ್ಟ್ ಮಾಡಿದ್ದಾರೆ, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಪರಮೇಶ್ವರ್ ಸ್ವಾಗತ ಮಾಡಿದ್ದಾರೆ. ಗೊತ್ತಿದೆ ನಮಗೆ. ಹಲವಾರು ಸರ್ವೆಗಳು ಈ ಚುನಾವಣೆ ಅತಂತ್ರ ವಿಧಾನಸಭೆ ಅಂತೇಳಿ ಹೇಳ್ತಿರುವಂತದ್ದು. ಒಂದು ವೇಳೆ ಅತಂತ್ರ ವಿಧಾನಸಭೆ ಆದ್ರೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಹುದ್ದೆಗೆ ಮತ್ತೆ ಪ್ರಯತ್ನ ಮಾಡ್ತೀರಾ? ನೋಡಿ, ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಒಂದು ವೇಳೆ ಹೂವಾಪೂಗಳ ಪ್ರಶ್ನೆ ನಾನು ಉತ್ತರ ಕೊಡಲ್ಲ. ಫಸ್ಟ್. ಎರಡನೇದಾಗಿ ಎಲ್ಲ ಸರ್ವೆಗಳು ಈಗ BJP ಹತ್ರ ವಾಲ್ತಾ ಇದೆ. ಸ್ಪಷ್ಟವಾದ ಬಹುಮತ ಸಿಗುವಂತಹದ್ದು ಸರ್ವೆಗಳು ಕೂಡ ಅದ್ರ ಹತ್ರ ಬಂದಿದೆ. ಆದರೆ ನನಗೆ ನನ್ನ ಗ್ರೌಂಡ್ ಸರ್ವೆ, ನಾನು ಓದಿದ ಸರ್ವೆದಲ್ಲಿ ಸ್ಪಷ್ಟವಾದಂತಹ ಬಹುಮತ ಬರ್ತದೆ, ಹಾಫ್ ಎ ಮಾರ್ಕ್ ಪ್ಲಸ್ ಬರ್ತದೆ. ಹೀಗಾಗಿ ಆ ಪ್ರಶ್ನೆನೇ ಇಲ್ಲ. ಸಮ್ಮಿಶ್ರ ಸರ್ಕಾರ ಅದು ಇದು ಯಾವ ಪ್ರಶ್ನೆನೇ ಉದ್ಭವಿಸೋದಿಲ್ಲ. ಅಂಥ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡಕ್ಕೆ ಹೋಗೋದಿಲ್ಲ. ಯಾಕಂದರೆ ನಮಗೆ ಸಂಪೂರ್ಣವಾದ ವಿಶ್ವಾಸ ಇದೆ. ಬಸವರಾಜ ಬೊಮ್ಮಾಯಿ ಸರ್ಕಾರ ಹಲವಾರು ಯೋಜನೆಗಳನ್ನು ರಾಜ್ಯ ಜನಕ್ಕೆ ಕೊಟ್ಟಿದೆ. ಅಭಿವೃದ್ಧಿ ಹೆಸರು ನಾವು ಚುನಾವಣೆಗೆ ಹೋಗ್ತೀವಿ ಅಂತ ಹೇಳಿದ್ರಿ, ಆದ್ರೆ ಕಾಂಗ್ರೆಸ್ ಬಜರಂಗ ದಳನ ಮುನ್ನೆಲೆ ತಂತು ನಾವು ಆನ್ಸರ್ ಮಾಡ್ತಿದೀವಿ ಅಂತ ಹೇಳ್ತಿದ್ದೀರಾ. ಈ ಎಲ್ಲದರ ನಡುವೆ ಇಷ್ಟೆಲ್ಲ ಅಭಿವೃದ್ಧಿಗಳು, ಇಷ್ಟೆಲ್ಲ ಯೋಜನೆ ಕೊಟ್ಟರು ಕೂಡ ಈ ದೇಶದ ಪ್ರಧಾನಿಯೊಬ್ಬರು 20 ರಿಂದ 22 ರ್ಯಾಲಿ ಮಾಡಿ ಮತ ಕೇಳುವಂತ ಅವಶ್ಯಕತೆ ಇತ್ತಾ? ಖಂಡಿತ. ನೋಡಿ, ಕಾಲ ಬದಲಾಗಿದೆ. ಕಾಂಗ್ರೆಸ್ನವರು ಪ್ರಧಾನಮಂತ್ರಿಗಳು ಬೇರೆ. ಕಾಂಗ್ರೆಸ್ಸಿನ ಪ್ರಧಾನಮಂತ್ರಿಗಳು ಒಂದು ರೀತಿಯಲ್ಲಿ ಸ್ಟ್ರೇಟ್ ಜಾಕೆಟ್, 4 ರೂಮ್ನಲ್ಲಿ ಕೂತು ಆಡಳಿತ ಮಾಡುವಂಥವ್ರು. ಯಾವಾಗಲೂ ಕೂಡ ಜನರ ಎಕ್ಸೆಪ್ಟ್ ಇಂದಿರಾ ಗಾಂಧಿ ಯಾವ ಪ್ರಧಾನಮಂತ್ರಿನೂ ಕೂಡ ಜನರ ಬಳಿ ಹೋಗಿಲ್ಲ. ನರೇಂದ್ರ ಮೋದಿಯವರು ಚೀಫ್ ಮಿನಿಸ್ಟರ್ ಇದ್ದಾಗಲೂ ಪ್ರಧಾನಮಂತ್ರಿ ಇದ್ದಾಗಲೂ ಜನರ ಬಳಿ ಹೋಗುವಂಥ ಮನುಷ್ಯ ಮತ್ತು ಜನರ ಜೊತೆಗೆ ಸಂಪರ್ಕ, ಅವ್ರ ವಿಚಾರಗಳು ತಿಳ್ಕೊಳ್ಳೋದು, ತಮ್ಮ ವಿಚಾರಗಳನ್ನು ಹೇಳುವಂಥದ್ದು. ಪ್ರಧಾನಮಂತ್ರಿಗಳು ಅವ್ರ ಚೀಫ್ ಮಿನಿಸ್ಟರ್ ಇದ್ದಾಗಲೂ ಕೂಡ ಈ ಕರ್ನಾಟಕ ಕ್ಯಾಂಪೇನಿಗೆ ಬಂದಿದ್ದರು, ಇವತ್ತಿಂದಲ್ಲ. ಮತ್ತು ಎಲ್ಲ ರಾಜ್ಯಕ್ಕೂ ಹೋಗ್ತಾ ಇದ್ದಾರೆ. ನೀವು ಹಳೆ ಜಾಡನ್ನೇ ಇಟ್ಕೊಂಡು ಕಂಪೇರ್ ಮಾಡೋ ಅವಶ್ಯಕತೆ ಇಲ್ಲ. ಈ ಹೊಸ ಟೈಪ್ ಪ್ರಧಾನಮಂತ್ರಿಗಳು ಜನರ ಬಳಿನೇ ಇರುವಂತ. ಅಂದ್ರೆ ನೀವು ಚುನಾವಣಾ ರಾಜಕೀಯ ಬದಲಾದ ಸನ್ನಿವೇಶಗಳಿಂದ ಅಂತ ತಾವು ಹೇಳ್ತೀರಾ? ಖಂಡಿತ. ಸರ್, ಲಿಂಗಾಯತ ಮತದಾರರು, ಈ ರಾಜ್ಯದ ಬಹುಸಂಖ್ಯಾತ ಮತದಾರರು, ಅವರು ಈ ಬಾರಿ ಯಾರ ಪರವಾಗಿದ್ದಾರೆ ಸರ್? ನೋಡಿ, ಎಲ್ಲ ಸಮುದಾಯಗಳು ಕೂಡ ಬೆಂಬಲ ಕೊಟ್ಟಾಗಲೇ ಒಂದು ಸರ್ಕಾರ ಆಗುತ್ತೆ. ಲಿಂಗಾಯತ ಸಮುದಾಯ ಬಹಳ ರಾಜಕೀಯ ಪ್ರಬುದ್ಧವಾಗಿರುವಂಥ ಒಂದು ಸಮುದಾಯ. ಅವರು ಯಾವಾಗಲೂ ಕೂಡ ಬಹಳ ಯೋಚನೆಯನ್ನು ಮಾಡಿ ಬೆಂಬಲವನ್ನು ಕೊಟ್ಟಿದ್ದಾರೆ. ನಿರಂತರವಾಗಿ BJP ಕೊಡ್ತಾ ಇದ್ದಾರೆ. ಅದಕ್ಕೆ BJP ಕೂಡ ಸ್ಪಂದಿಸಿದೆ. ಮತ್ತು ಕಾಂಗ್ರೆಸ್ ಯಾವಾಗಲೂ ಕೂಡ ಈ ಸಮುದಾಯವನ್ನು ತಿರಸ್ಕಾರ ರೀತಿಯಲ್ಲಿ ಅವರು ನೋಡಿದ್ದಾರೆ. ಹೀಗಾಗಿ ಅವರು ತಮ್ಮ ಏನು ನಿರ್ಣಯ ಇದೆ ಹಲವಾರು ವರ್ಷದ ಅದು ಮುಂದುವರಿತಿದೆ ವಿಶ್ವಾಸ ನನಗಿದೆ. ಜಗದೀಶ್ ಶೆಟ್ಟರು, ಲಕ್ಷ್ಮಣ ಸವದಿ ಇವರೆಲ್ಲ ಭಾರತೀಯ ಜನತಾ ಪಕ್ಷ ತೊರೆದಿದ್ದು, ನಿಮಗೆ ಭಾರತೀಯ ಜನತಾ ಪಕ್ಷ ತೊರೆದಿದ್ದು ಎಲ್ಲ ಒಂದ್ ಕಡೆ ಇವು ಮತಗಳ ವಿಭಜೀಕರಣ ಆಗಲ್ವಾ? ಖಂಡಿತ ಆಗಲ್ಲ. ಅವರಿಬ್ರು ಹೋಗಿದ್ದಾರೆ ಅಷ್ಟೇ. ಈಗ ಅವ್ರ ಕ್ಷೇತ್ರವನ್ನು ಉಳಿಸ್ಕೊಳ್ಳೋದಕ್ಕೆ ಅವರು ಪೈಪೋಟಿ ಮಾಡ್ತಾ ಇದ್ದಾರೆ. ಆದ್ರಿಂದ ಎಲ್ಲಿಗೂ ಏನು ಪರಿಣಾಮ ಆಗಲ್ಲ. ಮತ್ತು ನಾನು ಹೇಳಿದಂತೆ ಲಿಂಗಾಯತ್ ಮತದಾರ ಬಹಳ ಪ್ರಬುದ್ಧತೆ ಇದೆ. ಜಗದೀಶ್ ಶೆಟ್ಟರ್ಗೆ BL ಸಂತೋಷ್ ಟಿಕೆಟ್ ತಪ್ಪಿಸಿದ್ರು, ಪ್ರಹ್ಲಾದ್ ಜೋಶಿ ತಪ್ಪಿಸಿದ್ರು. ಇದಕ್ಕೆ ಸಾಥ್ ಕೊಟ್ಟವರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅಂತೇಳಿ ಆರೋಪ ಮಾಡ್ತಾರೆ. ಇದು ನಿಜನಾ? ನೀವು ಇದನ್ನು ಒಪ್ಕೊಳ್ತೀರಾ? ಇದೆಲ್ಲ ಶುದ್ಧ ಸುಳ್ಳು ರೀ. ಇದೆಲ್ಲ ಶುದ್ಧ ಸುಳ್ಳು. ನಮ್ಮ ಇಲೆಕ್ಷನ್ ಪ್ರೊಸೆಸ್ಸಲ್ಲಿ ನಾವೆಲ್ಲ ಕ್ಷೇತ್ರ ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಎಲ್ಲದರಲ್ಲೂ ಕೂಡ ನಾವೇನು ಜಗದೀಶ್ ಶೆಟ್ಟರ್ ಹೆಸರನ್ನು ಕೈ ಬಿಟ್ಟಿರಲಿಲ್ಲ. ಅವ್ರದ್ದೇ ಮೊದಲ ಹೆಸರಿತ್ತು. ಅಲ್ಲಿ ಓವರ್ ಆಲ್ ಒಂದು ತೀರ್ಮಾನವನ್ನು ಮಾಡಿ ಪಾರ್ಲಿಮೆಂಟರಿ ಬೋರ್ಡಲ್ಲಿ ಒಂದು ತೀರ್ಮಾನ ಆಗಿದೆ. ಅದರಲ್ಲಿ ವ್ಯಕ್ತಿಗತ ತೀರ್ಮಾನ ಯಾರ್ದು ಇದರಲ್ಲಿ ಬಸವರಾಜ ಬೊಮ್ಮಾಯಿರದು ಯಾವುದೇ ರೀತಿ ಕೈವಾಡ ಇಲ್ಲ. ಅಲ್ಲ, ಬಸವರಾಜ ಬೊಮ್ಮಾಯಿ ಅಂತಲ್ಲ, ಯಾರ್ದು ಕೈವಾಡ ಇಲ್ಲ ಇದರಲ್ಲಿ. ಆ ಪ್ರೊಸೆಸ್ಸಲ್ಲಿ ಆಗಿದೆ. ಯಾಕೆ ಜಗದೀಶ್ ಶೆಟ್ಟರು ಇದನ್ನ ಪದೇ ಪದೇ ಹುಬ್ಳಿಲಿ ಹೇಳ್ತಾ ಇದ್ದಾರೆ? ಇದರಿಂದ ಅವ್ರಿಗೇನು ಲಾಭ? ಅವ್ರಿಗೇನು ಸಿಂಪತಿ ತೊಗೊಳಕ್ಕೆ ಪ್ರಯತ್ನ ಮಾಡ್ತಾರೆ ಪಾಪ.
ಬಿಡಿ ನೀವು ಅವ್ರು ಸಂಪತ್ತು ತಗೊಳ್ಳಿ, ಯಾಕೆ ನೀವು ಇದು ಮಾಡಿ. ಜಗದೀಶ್ ಶೆಟ್ಟರ್ಗೆ ಸಿಂಪತಿ ವರ್ಕೌಟ್ ಆಗುತ್ತಾ ಹುಬ್ಬಳ್ಳಿ ಸೆಂಟ್ರಲ್ಲಿ? ಅಲ್ಲ, ಈಗ ಅವರು 6 ಬಾರಿ ಆಯ್ಕೆ ಆಗಿದ್ದಾರೆ, 7ನೇ ಬಾರಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಜನ ಇವತ್ತು ಅಲ್ಲಿ ಹೊಸತನವನ್ನು ಬಯಸ್ತಾ ಇದ್ದಾರೆ. ಹೀಗಾಗಿ ಬಿಜೆಪಿಗೆ ಅಲ್ಲಿ ಅವಕಾಶ ಇರೋದು. ಈ ಚುನಾವಣೆ ಹಿಂದೂ ವರ್ಸಸ್ ಕಾಂಗ್ರೆಸ್ ಅಥವಾ ಕಾಂಗ್ರೆಸ್ ವರ್ಸಸ್ ಬಿಜೆಪಿನ ಚುನಾವಣೆಯ? ಇಲ್ಲ ಇದು ನಥಿಂಗ್ ಹಿಂದೂ ಎಲ್ಲ ಪ್ರಶ್ನೆನೇ ಇಲ್ಲ. ಇಟ್ ಈಸ್ ಆಲ್ವೇಸ್ ಬಿಜೆಪಿ ವರ್ಸಸ್ ಕಾಂಗ್ರೆಸ್. ಈಶ್ವರಪ್ಪನಂತವ್ರಿಗೆ ಟಿಕೆಟ್ ತಪ್ಪು, ಅವ್ರ ಪುತ್ರನಿಗೂ ಕೂಡ ಟಿಕೆಟ್ ಸಿಗ್ಲಿಲ್ಲ. ಇದು ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣ ಕಾರಣನ? ಅವ್ರ ಮೇಲೆ ಬಂದಂತ ಆರೋಪಗಳಿಗೆ ಇಲ್ಲ ಅದಕ್ಕೇನು ಸಂಬಂಧ? ಅವ್ರು ಆರೋಪ ಮುಕ್ತಾಗಿದ್ದಾರೆ. ಅವ್ರದ್ದೇನು ಪ್ರಶ್ನೆನೇ ಇಲ್ಲ. ಅವರು ಕೂಡ ಸೀನಿಯರ್ ಇದ್ದಾರೆ, ಇನ್ನೊಬ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ಕಾರಣದಿಂದ ಮಾಡಿದ್ದಾರೆ. ಅವರು ಅದನ್ನು ಅತ್ಯಂತ ಏನಂತಾರೆ ಸ್ಪೋರ್ಟಿಂಗ್ ಅಲ್ಲಿ ಅದನ್ನ ಸ್ವೀಕಾರ ಮಾಡಿದ್ದಾರೆ. ಈ ದೇಶದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಒಂದು ಗಂಭೀರ ಆರೋಪವನ್ನು ಮಾಡಿದ್ರು. ಯಡಿಯೂರಪ್ಪನವರು ಮತ್ತು ಸಿದ್ದರಾಮಯ್ಯನವರು ಒಂದಾಗಿದ್ದಾರೆ, ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದಾರೆ. ಹಾಗಾಗಿ ವಿಜಯೇಂದ್ರ ಅವರು ಹೊರಡಾ ಕ್ಷೇತ್ರಕ್ಕೆ ಬರಲಿಲ್ಲ. ಶಿಕಾರಿಪುರದಲ್ಲಿ ಯಡಿಯೂರಪ್ಪನವರ ಮಗ ವಿಜಯೇಂದ್ರಗೆ ಅನುಕೂಲ ಆಗುವಂತ ಅಭ್ಯರ್ಥಿನ ಹಾಕಿದ್ರು, ಗೋಣಿ ಮಾಲ್ತೇಶ್ ಅಂತ ಹೇಳಿ ಗಂಭೀರ ಆರೋಪ ಮಾಡಿದ್ದಾರೆ. ಈ ದೇಶದವರು ಮಾಜಿ ಪ್ರಧಾನಿ ಯಾರು ಆರೋಪ ಮಾಡಿದೆ ಅಂತ ಹೇಳಿದ್ರೆ, ನಾನು ಮತ್ತೊಮ್ಮೆ ಹೇಳ್ತೀನಿ, ಈ ದೇಶದ ಮಾಜಿ ಪ್ರಧಾನಿ ಇರಲಿ, ಅವ್ರ ಕ್ಯಾಲ್ಕುಲೇಷನ್ ಎಲ್ಲ ಅದಿರ್ಬೋದು. ಆದರೆ ವಿಜೇಂದ್ರ ಅವರು ಶಿಕಾರಿಪುರದಿಂದ ನಿಲ್ತಾರಂತ ಸುಮಾರು 4-5 ತಿಂಗಳಿಂದನೇ ಘೋಷಣೆ ಆಗಿದೆ. ಅವಾಗಿನ್ನ ಸಿದ್ದರಾಮಯ್ಯ ವರ್ಣ ನಿಲ್ತಾರಂತ ಇನ್ನ ಫೈನಲ್ ಆಗಿರಲಿಲ್ಲ, ಇತ್ತೀಚೆಗೆ ಫೈನಲ್ ಆಗಿರೋದು. ಸೊ ಅದನ್ನ ಇದಕ್ಕೆ ಜೋಡಿಸುವಂಥದ್ದು ಸರಿಯಲ್ಲ. ಮೊದಲನೇ 3-4 ತಿಂಗಳು ತೀರ್ಮಾನ ಆಗಿದೆ, ಆ ಪ್ರಕಾರ ಆಗಿದೆ ಅಷ್ಟೇ. ಅಂದ್ರೆ ಇದರಲ್ಲಿ ಯಾವ್ದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಹೇಳ್ತೀರಾ? ಖಂಡಿತ ಇಲ್ಲ, ಅದರಲ್ಲಿ ಏನು ಅಂಡರ್ಸ್ಟ್ಯಾಂಡಿಂಗ್ ಮಾಡುವಂಥದ್ದು ಏನಿಲ್ಲ ಇದರಲ್ಲಿ. ಯಡಿಯೂರಪ್ಪನವರು ಈ ಚುನಾವಣೆಯಲ್ಲಿ ಮುಕ್ತ ಮನಸ್ಸಿನಿಂದ ಭಾರತೀಯ ಜನತಾ ಪಕ್ಷಕ್ಕೆ ಪ್ರಚಾರ ಮಾಡ್ತಿದ್ದಾರಾ? ಖಂಡಿತ. ಅಯ್ಯೋ, ಅವರಷ್ಟು ದೊಡ್ಡ ಪ್ರಮಾಣದಲ್ಲಿ ವ್ಯಾಪಕವಾಗಿ ಮತ್ತು ಪರಿಣಾಮಕಾರಿಯಾಗಿ ಪ್ರಚಾರ ಮಾಡುವಂಥದ್ದು ಅವರ ಸೀನಿಯಾರಿಟಿಗೆ ನಿಜವಾಗ್ಲೂ ಕೂಡ ಮೆಚ್ಚುವಂಥದ್ದು. ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರೆ. ಈ ಚುನಾವಣೆ ಫಲಿತಾಂಶ ರಾಷ್ಟ್ರ ರಾಜಕಾರಣದಲ್ಲಿ ಈ ಬಾರಿ ಯಾವ ರೀತಿಯ ಒಂದು ರಾಜಕೀಯ ವಿಶ್ಲೇಷಣೆ ಕಾರಣ ಆಗುತ್ತೆ ಮತ್ತು ಎಷ್ಟು ಮಹತ್ವದ್ದು? ಪ್ರತಿಯೊಂದು ಚುನಾವಣೆ ಮಹತ್ವದ್ದೇ. ಇವತ್ತು ಪ್ರತಿಯೊಂದು ರಾಜ್ಯವನ್ನು ಗೆದ್ದಾಗ ನಮ್ಮ ರಾಷ್ಟ್ರೀಯ ಪಕ್ಷಕ್ಕೆ ಬಲ ಬಂದೇ ಬರ್ತದೆ. ಆ ರೀತಿ ಕರ್ನಾಟಕದ ಫಲಿತಾಂಶ ನಾವು ಗೆದ್ದರೆ ನಮ್ಮ ರಾಷ್ಟ್ರೀಯ ಪಕ್ಷಕ್ಕೆ ಮತ್ತು ರಾಷ್ಟ್ರದ ರಾಜಕಾರಣಕ್ಕೆ ಬಲ ಕೊಡ್ತೀವಿ. ಈ ಚುನಾವಣೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ನಾಯಕತ್ವದ ಒಂದು ದೊಡ್ಡ ಪ್ರಶ್ನೆಯೂ ಕೂಡ ಇದರಲ್ಲಿ ಅಡಗಿದೆ. ನಿಮ್ಮ ಕೆಪಾಸಿಟಿ ಕೂಡ ಇದರಲ್ಲಿ ನಿಂತಿದೆ ಅಲ್ವಾ? ನೋಡಿ, ನಾನು ಬಹಳ ಸ್ಥಿತಪ್ರಜ್ಞೆ. ನನ್ನ ಸಂಪೂರ್ಣವಾದಂಥ ಶ್ರಮವನ್ನು ಹಾಕ್ತಾ ಇದ್ದೇನೆ, ಪ್ರಾಮಾಣಿಕ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಮುಖ್ಯಮಂತ್ರಿ ಆಯ್ಕೆ ಆದ ದಿನ ನಾನು ಯೋಚನೆ ಮಾಡಿದೆ, ನಾನು ಮ್ಯಾಂಡೇಟ್ ಮುಂದೆ ಪಡ್ಕೊಳ್ಳುವಂಥ ಒಬ್ಬ ಮುಖ್ಯಮಂತ್ರಿ, ಪಾರ್ಟಿಗೆ ಮ್ಯಾಂಡೇಟ್ ಕೊಡಬೇಕು, ನನ್ನ ಕರ್ತವ್ಯ. ಪಾರ್ಟಿನ ಮತ್ತೊಮ್ಮೆ ಕರ್ನಾಟಕದಲ್ಲಿ ಆಡಳಿತ ಮಾಡುವಂಥ ಪಕ್ಷವನ್ನು ಮಾಡಬೇಕು ಅನ್ನುವಂಥದ್ದು ನನ್ನ ಒಂದು ತೀರ್ಮಾನ. ನಾನು ಅದನ್ನು, ನನ್ನ ಸ್ಪಷ್ಟವಾದಂಥ ಗುರಿ ಇದೆ, ಸ್ಪಷ್ಟ ದಾರಿ ಇದೆ, ಅದರಲ್ಲಿ ನಾನು ಹೋಗ್ತಾ ಇದ್ದೀನಿ. ಸಿಗ್ಗಾವಿ ಕ್ಷೇತ್ರದಲ್ಲಿ ಬಸವರಾಜ ಬೊಮ್ಮಾಯಿಯವರಿಗೆ ಗೆಲುವು ಎಷ್ಟು ಸುಲಭ? ನನ್ನ ಕ್ಷೇತ್ರದ ಜನರ ಮೇಲೆ ನನಗೆ ವಿಶ್ವಾಸ ಇದೆ ಮತ್ತು ನಾನು ಮಾಡಿರುವಂಥ ಕೆಲಸದ ಮೇಲೆ ವಿಶ್ವಾಸ ಇದೆ. ಹೀಗಾಗಿ ಎಲ್ಲ ಸಮಾಜ, ಎಲ್ಲ ವರ್ಗದವರು ಕೂಡ ಬಹಳ ದೊಡ್ಡ ಪ್ರಮಾಣದ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ. ವಿನಯ್ ಕುಲಕರ್ಣಿ ಬಸವರಾಜ ಬೊಮ್ಮಾಯಿಯವರಿಗೆ ಅನುಕೂಲ ಮಾಡಿಕೊಡಕ್ಕಾಗಿ ನಿಲ್ಲಿಲ್ಲ, ಅಲ್ಲಿ ಲಿಂಗಾಯತ ಪಾಲಿಟಿಕ್ಸ್ ಬಂತು. ಲಿಂಗಾಯತ ಒಬ್ಬ ದೊಡ್ಡ ನಾಯಕನ ವಿರುದ್ಧ, ಒಬ್ಬ ರಾಜ್ಯದ ಮುಖ್ಯಮಂತ್ರಿ ವಿರುದ್ಧ ನಿಲ್ಲಬಾರ್ದೆಂಬ ಕಾರಣಕ್ಕೆ ವಿನಯ್ ಕುಲಕರ್ಣಿ ಅವರು ನಿಮಗೆ ಅಲ್ಲಿ ಚುನಾವಣೆಗೆ ನಿಲ್ಲಿಲ್ಲ, ಅಲ್ಲೊಬ್ಬರು ಅಲ್ಪಸಂಖ್ಯಾತ ಅಭ್ಯರ್ಥಿನ ಹಾಕಿದ್ರು. ಇದರಿಂದಲೂ ಕೂಡ ಮ್ಯಾಚ್ ಫಿಕ್ಸಿಂಗ್ ಆಗಿದೆ ಅಂತ ಚರ್ಚೆ ನಡೀತಾ ಇದೆ. ನೋಡಿ, ಅವ್ರ ಪಕ್ಷದ ರಾಜಕಾರಣ ಅವರು ಮಾಡ್ತಾರೆ, ನಮ್ಮ ಪಕ್ಷದ ರಾಜಕಾರಣ ನಾವು ಮಾಡ್ತೀವಿ. ಇವೆಲ್ಲ ಊಹಾಪೋಹಗಳು ಕೂತ್ಕೊಂಡು ಏನಾದರೂ ಯೋಚನೆ ಮಾಡ್ಬೋದು. ನಾವು ಯಾರ ಸಂಬಂಧಗಳನ್ನು ಕಲ್ಪಿಸ್ಬೋದು, ಅದೆಲ್ಲ ಸತ್ಯಕ್ಕೆ ದೂರವಾಗಿದೆ. ಅವರು ಬಿಜೆಪಿನ ಕಟುವಾಗಿ ಟೀಕಿಸ್ತಾರೆ, ನಾವು ಕಾಂಗ್ರೆಸ್ನ ಅಷ್ಟೇ ಕಟುವಾಗಿ ಟೀಕಿಸ್ತಾರೆ. ಅದೇ ಪ್ರಶ್ನೆ. ಈ ಚುನಾವಣೆಯಲ್ಲಿ ಜೆಡಿಎಸ್ನ ಪಾತ್ರ ಏನು? ಜೆಡಿಎಸ್ ಹೆಚ್ಚು ಸ್ಥಾನಗಳನ್ನ ಗಳಿಸೋದು ಯಾರಿಗೆ ಲಾಭ? ಅಲ್ಲ, ನಾನು JDS ಎಷ್ಟು ಸ್ಥಾನ ಗೆಲ್ತಿದ್ದೆ ಅಂತ ನಾನು ಕ್ಯಾಲ್ಕುಲೇಷನ್ ಮಾಡಿಲ್ಲ. ಆದರೆ ಸ್ಪಷ್ಟವಾದ ಬಹುಮತ ಇರೋದ್ರಿಂದ ನಮಗೇನು ಯಾವುದೋ ಅವ್ರು ಎಷ್ಟು ಸ್ಥಾನ ತೋಳ್ತಾರೆ ಬಿಡ್ತಾರೆ ಅನ್ನುವಂಥದ್ದು ನಮಗೆ ಅಷ್ಟು ಮಹತ್ವ. ಕುಮಾರಸ್ವಾಮಿ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳ್ತಾರೆ, ಅದು ಅತಂತ್ರನೋ ಸ್ವತಂತ್ರವೋ? ಅಲ್ಲ, ಅದು ಅವರ ಹೇಳಿಕೆ ಅಷ್ಟೇ. ಜನರ ಅಭಿಮತ ಬಿಜೆಪಿ ಮತ್ತೊಮ್ಮೆ ಅಧಿಕಾರ ತರುವಂತ. ಕುಮಾರಸ್ವಾಮಿಯ ಅವಕಾಶ ಬಂದ್ರೆ, ಜೆಡಿಎಸ್ನ ಅವಶ್ಯಕತೆ ಇದ್ರೆ ತಾವು ಮುಕ್ತ ಮನಸ್ಸಿಂದ ಅವ್ರನ್ನ ಭಾರತೀಯ ಜನತಾ ಪಕ್ಷಕ್ಕೆ ಸ್ವಾಗತ ಕೊಡ್ತೀರಾ? ಇದೆಲ್ಲ ಪ್ರಶ್ನೆ ಉದ್ಭವಿಸೋದೇ ಇಲ್ಲ. ಉದ್ಭವಿಸದಿರೋ ಪ್ರಶ್ನೆಗಳಿಗೆ ನಾನು ಹೆಂಗ್ ಉತ್ತರ ಕೊಡ್ತೀನಿ? ಹಾಗಾದ್ರೆ ಬಿಜೆಪಿ ಈ ಬಾರಿ ಎಷ್ಟು ಸ್ಥಾನಗಳನ್ನ ಗೆಲ್ಲುತ್ತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಪ್ರಿಡಿಕ್ಷನ್ ಪ್ರಕಾರ? ನಾನು ಪ್ರಿಡಿಕ್ಟ್ ಮಾಡೋ ಮನುಷ್ಯ ಅಲ್ಲ. ನನ್ನ ಪ್ರಕಾರ ಈಗಿರುವಂಥ
ತಳಸ್ತರದ ಎಲ್ಲ ವಿಚಾರಗಳಲ್ಲಿ ನಾವು ಕಂಫರ್ಟಬಲ್ ಮೆಜಾರಿಟಿ ಬರ್ತೇವೆ. ಪೂರ್ಣ ಪ್ರಮಾಣದ ಬಹುಮತ ನಮ್ಗೆ ಸಿಗ್ತದೆ. ತಾವೀಗ ವರ್ಣ ಕ್ಷೇತ್ರಕ್ಕೆ ಹೋಗ್ತಿದ್ದೀರಾ, ತಾವು ನೋಡ್ಕೊಂಡು ಹೋಗ್ತಿದ್ದೀರಾ, ಇದೆಲ್ಲ ವರ್ಣ ಕ್ಷೇತ್ರ ಚುನಾವಣಾ ಪ್ರಚಾರಕ್ಕೆ ಹೋಗ್ತಿದ್ದೀರಾ. ಇದು ಸಿದ್ದರಾಮಯ್ಯನವರ ವಿರುದ್ಧದ ಅತಿ ದೊಡ್ಡ ಚುನಾವಣೆ ಅಂತ ಹೇಳಲ್ಪಡ್ತೀರಾ. ಯಾಕಂದ್ರೆ ಅವ್ರು ಹೇಳ್ತಾರೆ ಇದು ನನ್ನ ಚುನಾವಣಾ ರಾಜಕೀಯದ ಇದು ಕೊನೆಯ ಚುನಾವಣೆ ಅಂತ ಹೇಳಿ. ಆ ಮುಖಾಂತರ ಅವ್ರನ್ನ ಕಟ್ಟಿ ಹಾಕ್ಲಿಕ್ಕೆ ಇಡೀ ಬಿಜೆಪಿ ಅಷ್ಟು ಅಸ್ತ್ರವನ್ನ ಪ್ರಯೋಗ ಮಾಡ್ತಿದ್ಯಾ? ಈಗ ಆ ಥರ ಇಲ್ರಿ. ಈಗ ನಮ್ಮ ಪಕ್ಷದ ಪ್ರಚಾರವನ್ನು ನಾನು ಮಾಡಕ್ಕೆ ಹೋಗ್ಬೇಕು, ನಾಡ್ದು ಅವ್ರು ಬರ್ತಾ ಇದ್ದಾರೆ. ನಮ್ಮ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ. ಯಾರನ್ನೂ ಕಟ್ಟಿ ಹಾಕಬೇಕು, ಬಿಚ್ಚಿ ಹಾಕಬೇಕು ಅನ್ನುವಂಥ ಪ್ರಶ್ನೆ ಏನಿಲ್ಲ. ನಮ್ಮ ಅಭ್ಯರ್ಥಿ ಪರವಾಗಿ, ನಮ್ಮ ಅಭ್ಯರ್ಥಿ ಗೆಲುವಿಗಾಗಿ ಹೋಗ್ತಾ ಇದ್ದೇವೆ. ಅವ್ರು ಹೇಳ್ತಾರೆ ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ, ಜೆಡಿಎಸ್ ಅಭ್ಯರ್ಥಿ ಕಣದಲ್ಲಿ ಕಾಣ್ತಾ ಇಲ್ಲ, ಅವ್ರನ್ನು ಕೂಡ ಅವ್ರ ಜೊತೆ ಸೇರಿಸ್ಕೊಂಡಿದ್ದಾರೆ, ನನ್ನನ್ನು ಸೋಲ್ಸಕ್ಕಾಗಿ ಜೆಡಿಎಸ್ ಜೊತೆ ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಈಗಷ್ಟೇ ನ್ಯೂಸ್ ಏಟೀನ್ಗೆ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಅಲ್ಲ, ಅವ್ರು ಮೊದಲೇ ದಿವಸನೂ ಮಾಡಿದ್ದಾರೆ. ಅದು ನೋಡಿ, ಈಗ ನಾನು ವಿಶ್ಲೇಷಣೆ ಮಾಡ್ಬೋದು. ನಮ್ಮ ಕ್ಷೇತ್ರದಲ್ಲಿ ನನ್ನ ಓಟನ್ನು ವಿಭಜನೆ ಮಾಡೋ ಸಲುವಾಗಿ JDSನವ್ರು ಲಿಂಗಾಯತರಿಗೆ ಕೊಟ್ಟಿದ್ದಾರೆ. ಆ ಥರ ಒಂದೊಂದು ಕ್ಷೇತ್ರ ವಿಶ್ಲೇಷಣೆ ಮಾಡೋಕ್ಕಾಗಲ್ಲ. ಅಲ್ಲಿ ನಾವು ಗೆಲ್ಲುವಂಥದ್ದು, BJP ಗೆಲ್ಲುವಂಥದ್ದು JDS ಅಭ್ಯರ್ಥಿಯಿಂದ ಅಲ್ಲ, ನಾವು ಗೆಲ್ಲುವಂಥದ್ದು ನಮ್ಮ ಶಕ್ತಿ. ಬೆಂಗಳೂರಿನಲ್ಲಿದ್ದಂಥ ಸೋಮಣ್ಣ ಅವ್ರನ್ನ ಯಾಕೆ ನೀವು ವರ್ಣಗೆ ತಂದು ನಿಲ್ಸಿದ್ರಿ? ಅದು ಚುನಾವಣೆಯ ಸ್ಟ್ರಾಟಜಿ. ಆ ಸ್ಟ್ರಾಟಜಿನ ಏನು ಅಂತ ಕೇಳ್ಬೋದಾ? ಸ್ಟ್ರಾಟಜಿ ಗೆಲ್ಲಬೇಕು ಅಂತ. ಅಂದ್ರೆ ಸೋಮಣ್ಣ ಬಂದ್ರೆ ಗೆಲ್ತಾರಂತನಾ? ಅವಕಾಶಗಳಿದೆ ಅಂತ. ಅಂದ್ರೆ ಲಿಂಗಾಯತ ಮತ ಬ್ಯಾಂಕ್ ಬುಟ್ಟಿ ಜಾಸ್ತಿ ಇರೋದ್ರಿಂದ ತಾವು ಆ ಲೆಕ್ಕಾಚಾರ ಹಾಕಿದ್ರ? ಇಲ್ಲ, ಬರೀ ಲಿಂಗಾಯತ ಹೋಟ್ರಿ ಅಲ್ಲಿ ಗೆಲ್ಲಕ್ಕಾಗತ್ತಾ? ಅಲ್ಲಿ ಬೇರೆ ಜನಾಂಗದ್ದು ಜಾಸ್ತಿ ಜನ ಇದೆ. ಸೋಮಣ್ಣಗೆ ಒಂಥರ ಎರಡು ದೋಣಿ ಅನ್ಸ್ಲಿಲ್ವಾ? ಚಾಮರಾಜನಗರ ವರ್ಣ ಚಾಮರಾಜನಗರ. ನೋಡಿ, ಸೋಮಣ್ಣ ಬಹಳ ಸೀನಿಯರ್ ಲೀಡರು. ಸುಮಾರು 40 ವರ್ಷದಿಂದ ರಾಜಕಾರಣದಲ್ಲಿದ್ದಾರೆ. ಸಂಘಟನಾ ಚತುರರು, ಮತ್ತೆ ಕೆಲಸಗಾರರು, ಜನಪ್ರಿಯರು. ಈ ಭಾಗದಲ್ಲಿ, ದಕ್ಷಿಣ ಕರ್ನಾಟಕದಲ್ಲಿ ನಿರಂತರ 30 ವರ್ಷ ಸಂಪರ್ಕ ಇರುವವರು. ಹೀಗಾಗಿ ಅವರು ಮನೆಗೆ ಪರಿಚಯ ಇರೋದ್ರಿಂದ ನಾವು ಅವ್ರನ್ನ ಕಣಕ್ಕಿಳಿಸಿದ್ದೇವೆ. ವರ್ಣ ಕ್ಷೇತ್ರದಲ್ಲಿ ಮತಯಾಚನೆ ಮಾಡ್ತಿದ್ದೀರಾ, ಜನರ ಬಳಿ ಏನಂತ ಮತ ಕೇಳ್ತಿದ್ದೀರಾ? ಅಲ್ಲಿ ಬಂದು ನೋಡಿ, ಇನ್ನೊಂದು ಕೆಲವೇ ನಿಮಿಷದಲ್ಲಿ ತಾವು ಜನರ ಬಳಿ ಏನು ಮತ ಕೇಳಿದೆ? ಯಾಕಂದ್ರೆ 2008ರಿಂದಲೂ ಕೂಡ ಸಿದ್ದರಾಮಯ್ಯ ಅವರ ಮಗ, ಅದೆಲ್ಲವೂ ಕೂಡ ಈಗ ಹೇಳ್ಬಿಟ್ರೆ ಅಲ್ಲೇನು ಹೇಳೋದು? ಅದಕ್ಕೆ ಅಲ್ಲಿ ಬಂದು ನೋಡಿ ಹೇಳ್ತೀನಿ. ಕಾಂಗ್ರೆಸ್ ಹೇಳುತ್ತೆ ನಾವು 120ರಿಂದ 130 ಪಡಿತೀವಿ. ಆಡಳಿತ ವಿರೋಧಿ ಅಲೆ, ಭ್ರಷ್ಟಾಚಾರದ ಆರೋಪಗಳು, ಗ್ಯಾಸ್ ಬೆಲೆ ಗಗನಕ್ಕೇರಿರುವಂತದ್ದು, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ನಮಗೆ ಚುನಾವಣೆಯ ಬಂಡವಾಳ ಅಂತ ಅವ್ರು ಹೇಳ್ತಿದ್ದಾರೆ. ಇದೇ ಕಾರಣಕ್ಕಾಗಿ ಅವರು ಬಜರಂಗ ದಳವನ್ನ ಪ್ರಸ್ತಾಪವನ್ನು ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಬಹುಮತ ಅಂತ ಹೇಳ್ತಾರೆ. ಒಂದ್ಸಲ ಮೊದಲನೇದಾಗಿ ಬಜರಂಗ ದಳ ಪ್ರಸ್ತಾಪ ಮಾಡಿದ್ದೇ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ. ಇದರ ಪ್ರಶ್ನೆನೂ ಉದ್ಭವಿಸ್ತಾ ಇರಲಿಲ್ಲ. ಅದರಿಂದ ನಾವು ನಮ್ಮ ಪರ್ಫಾರ್ಮೆನ್ಸ್ ಮೇಲೆ ನಾವು ಹೇಳ್ತಾ ಇದ್ದೇವೆ. ಅವರು ನಮ್ಮ ವಿರೋಧಿಗಳು ನಮ್ಮ ಏನಾದರೂ ಕೊರತೆಗಳು ಅದ್ರ ಮೇಲೆ ಹೇಳ್ತಾರೆ, ಜನ ತೀರ್ಮಾನ ಮಾಡ್ತಾರೆ. ಆದರೆ ತಪ್ಪು ಮೇಲೆ ತಪ್ಪುಗಳು ಮಾಡ್ತಿರುವಂಥದ್ದು ಕಾಂಗ್ರೆಸ್. ಬಸವರಾಜ ಬೊಮ್ಮಾಯಿಯವರು ಈ ರಾಜ್ಯದ ಮತದಾರರನ್ನ ಮತ್ತೆ ನಮ್ಮನ್ನೇ ಆಯ್ಕೆ ಮಾಡಿ ನಾವೇ ಬರಬೇಕು ಅಂತ ಹೇಳಿ ಯಾವ ರೀತಿ ಅಪೀಲ್ ಮಾಡ್ತೀರಾ? ನೋಡಿ, ಡಬಲ್ ಇಂಜಿನ್ ಸರ್ಕಾರ ಇದೆ. ಕೋವಿಡ್ ಬಂತು. ಕೋವಿಡನ್ನು ಅತ್ಯುತ್ತಮವಾಗಿ ನಿರ್ವಹಣೆಯನ್ನು ಮಾಡಿದ್ದೀವಿ. ಇವತ್ತು ಕೋವಿಡನ್ನು ಮುಕ್ತವಾಗಿ ಕರ್ನಾಟಕ ಮಾಡಿದರಲ್ಲಿ ಡಬಲ್ ಇಂಜಿನ್ ಸರ್ಕಾರ, ನರೇಂದ್ರ ಮೋದಿಯವ್ರ ನೇತೃತ್ವ ಮತ್ತು ಯಡಿಯೂರಪ್ಪನವ್ರ ನೇತೃತ್ವ ನಾವೇನು ಮಾಡಿರುವಂಥ ಕೆಲಸ ಇದೆ. ಅದು ಹಾಸ್ಪಿಟ್ಲಲ್ಲಿ ಇರುವಂಥ ವ್ಯವಸ್ಥೆ, ಔಷಧಿ, ಬೆಡ್ಡು, ICU, ಆಕ್ಸಿಜನ್ ಮತ್ತು ಜನರಿಗೆ ವ್ಯಾಕ್ಸಿನೇಷನ್ ತಲುಪಿಸಿರುವಂಥದ್ದು ಸಮರ್ಥವಾಗಿ. ಜನ ಕಷ್ಟ ಕಾಲದಲ್ಲಿ ಸಾವಿನ ಮತ್ತು ಜೀವ ಮತ್ತು ಸಾವಿನ ನಡುವಿದ್ದಾಗ ನಾವು ಧಾವಿಸಿ ಹೋಗಿ ಮಾಡಿದ್ದೇವೆ. ಎರಡನೇದಾಗಿ ಫ್ಲಡ್ ಬಂತು. ಫ್ಲಡ್ಡಲ್ಲಿ ವ್ಯಾಪಕವಾಗಿ ಫ್ಲಡ್ ಬಂತು. ಇಷ್ಟು ವ್ಯಾಪಕ ಎಂದೂ ಆಗಿರಲಿಲ್ಲ. ಅದನ್ನು ಕೂಡ ಅತ್ಯಂತ ದಕ್ಷತೆಯಿಂದ ನಿಭಾಯಿಸಿದ್ದೇವೆ. ಹೆಚ್ಚಿನ ಪರಿಹಾರ ಕೊಟ್ಟಿದ್ದೇವೆ. ಇದಲ್ಲದೆ ಆರ್ಥಿಕತೆಯನ್ನು ಸುಧಾರಿಸಿ ಜನಪರವಾಗಿರುವಂಥ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ. ರೈತರಿಗಾಗಿ ರೈತ ವಿದ್ಯಾನಿಧಿ ಇರ್ಬೋದು, ಯಶಸ್ವಿನಿ ಇರ್ಬೋದು, ಮತ್ತು ಡೀಸೆಲ್ ಸಬ್ಸಿಡಿ ಕೊಡುವಂಥದ್ದು ಇರ್ಬೋದು, ಹಲವಾರು ಕಾರ್ಯಕ್ರಮಗಳನ್ನು ನಾವು ಕೊಟ್ಟಿದ್ದೇವೆ. ಮತ್ತು ಎರಡನೇದಾಗಿ ನಾವು ಕಾರ್ಮಿಕರಿಗೆ, ದುಡಿಯೋ ವರ್ಗಕ್ಕೆ ಅತಿ ಹೆಚ್ಚು ಸವಲತ್ತುಗಳನ್ನು ಕೊಟ್ಟಿದ್ದೇವೆ. ಮೂರನೇದಾಗಿ ವಿದ್ಯಾರ್ಥಿಗಳಿಗೆ ಇವತ್ತು ಉಚಿತ ಶಿಕ್ಷಣ, ಇದರವರೆಗೂ ಡಿಗ್ರಿವರೆಗೂ ಬಸ್ಸಲ್ಲಿ ರಿಯಾಯಿತಿಗಳು, ಇದೆಲ್ಲವೂ ಕೂಡ ಕೊಟ್ಟಿದ್ದೇವೆ. ಮಹಿಳೆಯರಿಗೆ ಸ್ವಯಂ ಉದ್ಯೋಗ 3 ಲಕ್ಷಕ್ಕಿಂತ ಹೆಚ್ಚು ಮಹಿಳೆಯರಿಗೆ ಒಂದೇ ವರ್ಷದಲ್ಲಿ ಇವತ್ತು ಸಂಜೀವಿನಿ ಮತ್ತು ಶ್ರೀ ಸಾಮರ್ಥ್ಯ ಯೋಜನೆ ಅಡಿಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೊಟ್ಟಿದೆ. ಹಳ್ಳಿಯಲ್ಲಿ ಕೂಡ ಇವತ್ತು ಅದರ ಇಂಪ್ಯಾಕ್ಟ್ ಇದೆ. ಈಗ ಸ್ವಾಮಿ ವಿವೇಕಾನಂದ ಇದನ್ನು ಲಾಂಚ್ ಮಾಡಿದ್ದೇವೆ. ಅದು ಕೂಡ ಜನರಿಗೆ ತಲುಪ್ತಾ ಇದೆ. ಇದಲ್ಲದೆ ನಾವು ದೀನ ದಲಿತರಿಗೆ ಮಾಡಿರುವಂಥ ಕಾರ್ಯಕ್ರಮಗಳು, ಹಾಸ್ಟೆಲ್ಗಳು,
ಎಲ್ಲವೂ ಕಣ್ಮುಂದಿದೆ ಜನರ ಮುಂದೆ. ಮತ್ತು ನಾವು ಸಾಮಾಜಿಕ ನ್ಯಾಯವನ್ನು ಕೊಡೋ ಸಲುವಾಗಿ ಏನು ರಿಸರ್ವೇಷನನ್ನು ಮಾಡಿದ್ದೇವೆ ಅವೆಲ್ಲವೂ ಕೂಡ ಜನರಿಗೆ ತಲುಪ್ತಾ ಇದೆ, ಒಂದು ವಿಶ್ವಾಸ ಬಂದಿದೆ. ಹೀಗಾಗಿ ಸರ್ವವ್ಯಾಪ್ತಿ ಸರ್ವಸ್ಪರ್ಶಿ ಸರ್ವರಿಗೂ ಅಭಿವೃದ್ಧಿಯ ಪಾಲನ್ನು ಕೊಟ್ಟಿರುವಂಥ ಇದು ಸರ್ಕಾರ ಒಂದು ದಕ್ಷತೆಯಿಂದ ಆಡಳಿತ ಮತ್ತು ಆರ್ಥಿಕ ನಿರ್ವಹಣೆ ಮಾಡಿದ್ದೇವೆ. ಅಲ್ಲದೆ ನಾವು ಇವತ್ತು ಅತಿ ಹೆಚ್ಚು ಉದ್ಯೋಗ ಕೊಟ್ಟಿರುವಂಥದ್ದು ಈ ಸರ್ಕಾರ. 13 ಲಕ್ಷ ಉದ್ಯೋಗಗಳನ್ನ ಕಳೆದ 4 ವರ್ಷದಲ್ಲಿ ಸೃಷ್ಟಿಯಾಗಿದೆ, ಪ್ರಾವಿಡೆಂಟ್ ಫಂಡ್ ಮತ್ತು ESI ರೆಕಾರ್ಡ್ಸ್ ಮೇಲೆ. ಸೊ ಹೀಗಿರುವಾಗ ಎಲ್ಲ ವರ್ಗಕ್ಕೆ ಇವತ್ತು ಅಭಿವೃದ್ಧಿಯ ಒಂದು ಸಿಂಚನ ಮುಟ್ಟಿದ್ರಿಂದ ಇದನ್ನು ಮುಂದುವರಿಸ್ಕೊಂಡು ಹೋಗೋ ಸಲುವಾಗಿ ಜನ ಭಾರತೀಯ ಜನತಾ ಪಕ್ಷ ಸರ್ಕಾರವನ್ನು ಪುನಃ ತಂದು ಒಂದು ಸುಭಿಕ್ಷೆಯ ನಾಡನ್ನು, ಒಂದು ಸಮೃದ್ಧಿಯ ನಾಡನ್ನು, ಒಂದು ಸುರಕ್ಷತೆಯ ನಾಡನ್ನು ಕಟ್ಟೋದಕ್ಕೆ ನಮ್ಗೆ ಆಶೀರ್ವಾದವನ್ನು ಮಾಡಬೇಕು. ನೀವು ಹಲವಾರು ಯೋಜನೆಗಳು ತಂದಿರಿ, ಅಭಿವೃದ್ಧಿ ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ. ವೈಯಕ್ತಿಕವಾಗಿ ನೀವು ಸಿದ್ದರಾಮಯ್ಯ ಅವರು ಚೆನ್ನಾಗಿರ್ಬೋದು, ರಾಜಕಾರಣ ವಿಚಾರಕ್ಕೆ ಬಂದಾಗ ನಿಮ್ಮನ್ನು ಬೊಟ್ಟು ಮಾಡಿ ಅವರು ಭ್ರಷ್ಟಾಚಾರದ ಆರೋಪವನ್ನು ಮಾಡ್ತಿದ್ದಾರೆ ಸಿದ್ದರಾಮಯ್ಯ ಅವರು. ಕರೆಕ್ಟ್. ಈಗ ಅವರು ಭ್ರಷ್ಟಾಚಾರ ಆರೋಪ ಮಾಡಿದ್ರೆ ಹೇಳಿ, ಇಂತಿಂಥ ಪ್ರಕರಣದಲ್ಲಿ ಇಂತಿಂದರಲ್ಲಿ ಭ್ರಷ್ಟಾಚಾರ ಮಾಡಿದೆ. ಸಿದ್ದರಾಮಯ್ಯರಿಗೆ ಏನಾದರೂ ಚಾಲೆಂಜ್ ಮಾಡ್ತಾರಾ ಈ ವಿಚಾರದಲ್ಲಿ, ಭ್ರಷ್ಟಾಚಾರದ ನಿಮ್ಮ ಮೇಲಿನ ಆರೋಪದ ವಿಚಾರದಲ್ಲಿ? ಅಲ್ಲಿ ನಾನು ಆಗಲೇ ಮಾಡಾಗಿದೆ. ನಿಮ್ಮ ಹತ್ರ ಏನಿದೆ, ನಾನು ಭ್ರಷ್ಟ ಅನ್ನೋದಕ್ಕೆ ನಿಮ್ಮ ಹತ್ರ ಏನು ದಾಖಲೆ ಇದೆ, ಯಾವ ಪ್ರಕರಣ ಇದೆ ಕೊಡಿ. ಈಗ ಲೋಕಾಯುಕ್ತ ನಾವು ಮಾಡಿದ್ದೇವೆ, ಮತ್ತೆ ಅದಕ್ಕೆ ಶಕ್ತಿ ತುಂಬಿದೆ, ಅಲ್ಲರ ಕೊಡಿ, ಕೋರ್ಟ್ ಕೊಡಿ, ಎಲ್ಲಿ ಬೇಕಲ್ಲಿ ಕೊಡಿ. ಸಿದ್ದರಾಮಯ್ಯ ಏನಾದರೂ ದಾಖಲೆ ತಂದು ತೋರಿಸಿದ್ರೆ ತಾವು ರಾಜಕೀಯ ಜೀವನದಲ್ಲಿ ನೋಡಿ ಏನ್ ನಿರ್ಧಾರ ತಗೊಂತೀರಾ? ನಿಮ್ಮ ಚಾಲೆಂಜ್ ಅನ್ನು ಸ್ವೀಕರಿಸಿದ್ರೆ? ಫಸ್ಟ್ ಆಫ್ ಆಲ್ ರೀಡು ಇಂದ ಹಿಡಿದು ಸುಮಾರು 60 ಕೇಸುಗಳಲ್ಲಿ ಸಿದ್ದರಾಮಯ್ಯ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ, ಅದರ್ ಕ್ಯಾಬಿನೆಟ್ ಕಲೀಗ್ಸಲ್ಲಿ ತನಿಖೆ ಕೊಡ್ಲಿಲ್ಲ. ಸಿಬಿಐ ತನಿಖೆ ಕೊಡಬಹುದಿತ್ತು. ನಿಮ್ಮದೇ ಒಂದು ನಿಮಿಷ ACB ಮುಚ್ಚಾಕಿದ್ವಿ, ಈಗ ಲೋಕಾಯುಕ್ತ ಕೊಟ್ಟಿದ್ದೀವಿ. ಲೋಕಾಯುಕ್ತ ತನಿಖೆ ಮಾಡ್ತಾರೆ, ಸ್ಪಷ್ಟವಾಗಿ ಹೊರಗಡೆ ಬರ್ತದೆ. ಆದ್ರಿಂದ ಅವ್ರ ಚಾರ್ಜಸ್ ಮೇಲೆ ಫಸ್ಟ್ ಅವ್ರು ಉತ್ತರ ಕೊಡ್ಲಿ. ಯಾರು ಆರೋಪ ಮಾಡ್ತಾರೆ ಅನ್ನೋದಕ್ಕಿಂತ ಆರೋಪ ಮಾಡಿದ್ರು ಹೇಗಿದ್ದಾರೆ ಅನ್ನೋದು ಕೂಡ ಜನ ನೋಡ್ತಾರೆ. ಈ ಚುನಾವಣೆ ಹೊತ್ತಲ್ಲಿ ಕೆಲವ್ರ ಬಗ್ಗೆ ಕೇಳ್ತೀನಿ, ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮಾಜಿ ಪ್ರಧಾನಿ HD ದೇವೇಗೌಡರು ಅವರು ಅನುಭವಿ, ಒಬ್ಬ ಮುತ್ಸದ್ದಿ ರಾಜಕಾರಣಿ. HD ಕುಮಾರಸ್ವಾಮಿ, HD ದೇವೇಗೌಡರ ಸುಪುತ್ರ, 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಒಬ್ಬ ಒಳ್ಳೆಯ ಈಗ ಸಣ್ಣ ವಯಸ್ಸಿನಲ್ಲಿ ಆಡಳಿತದ ಅನುಭವ ಇರೋರು. ಅತಂತ್ರ ವಿಧಾನಸಭೆ ಇದ್ರೆ JDS ಜೊತೆ ಹೋಗ್ತೀರಾ? ಆ ಪ್ರಶ್ನೆಯನ್ನು ಉದ್ಭವಿಸೋದಿಲ್ಲ. JDS ಅನ್ನೋ ಪಕ್ಷ ಈ ಚುನಾವಣೆಯಲ್ಲಿ JDS ಒಂದು ರೀಜನಲ್ ಪಾರ್ಟಿ ಅಷ್ಟೇ. ಸಿದ್ದರಾಮಯ್ಯ ಮಾಜಿ ಮುಖ್ಯಮಂತ್ರಿ. DK ಶಿವಕುಮಾರ್ ಅವರು ಮಾಜಿ ಮಂತ್ರಿಗಳು, KPCC ಅಧ್ಯಕ್ಷ. ಕಾಂಗ್ರೆಸ್ ಪಕ್ಷ ಅವಸಾನದಲ್ಲಿರುವಂಥ ಒಂದು ಪಕ್ಷ. ಬಿಜೆಪಿ ನಿನ್ನೆ ಇವತ್ತು ನಾಳೆಯ ಭಾರತೀಯ ಪಕ್ಷ. ಬಜರಂಗ ದಳ ದೇಶ, ಸಂಸ್ಕೃತಿ ಮತ್ತು ನಮ್ಮ ಪರಂಪರೆಯನ್ನು ಉಳಿಸ್ಕೊಂಡು ಹೋಗೋ ಸಲುವಾಗಿ ಹುಟ್ಟಿರುವಂಥ ಒಂದು ಸಂಸ್ಥೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಾಮಾನ್ಯ ವ್ಯಕ್ತಿ. ಈ ಚುನಾವಣೆಯಲ್ಲಿ ಬಿಜೆಪಿ ಗೆಲುವು ಬಂದ್ರೆ ಬಸವರಾಜ ಬೊಮ್ಮಾಯಿ ಮತ್ತೆ ಮುಖ್ಯಮಂತ್ರಿ ಆಗ್ತಾರಾ ಇಲ್ವಾ? ಅದು ನಮ್ಮ ಶಾಸಕಾಂಗ ಮತ್ತು ಪಾರ್ಲಿಮೆಂಟರಿ ಬೋರ್ಡ್ ತೀರ್ಮಾನ ಮಾಡ್ತದೆ. ಯಾಕೆ ಬಸವರಾಜ ಬೊಮ್ಮಾಯಿ ಅವರು ಮತ್ತೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಬಾರ್ದು, ಆಗಬೇಕು ಅನ್ನೋದಲ್ಲ. ನಮ್ಮ ರಾಷ್ಟ್ರೀಯ ಪಕ್ಷದಲ್ಲಿ ಒಂದು ವ್ಯವಸ್ಥೆ ಇದೆ, ಆ ವ್ಯವಸ್ಥೆಯನ್ನು ನಾನು ಹೇಳ್ತಾ ಇರೋದು. ಯಡಿಯೂರಪ್ಪನವರು ನಮ್ಮ ಹಿರಿಯರು, ನಮ್ಮ ಮಾರ್ಗದರ್ಶಕರು ಮತ್ತು ಸದಾಕಾಲ ನಮಗೆ ಒಳ್ಳೆಯದನ್ನು, ಪಕ್ಷಕ್ಕೆ ಬಿಜೆಪಿಗೆ ಒಳ್ಳೆಯದನ್ನು ಬಯಸೋದಕ್ಕೆ ಎಲ್ಲ ತ್ಯಾಗವನ್ನು ಮಾಡಿದಂಥ ಒಬ್ಬ ಮಹಾನ್ ನಾಯಕ. ಪ್ರಧಾನಿ ನರೇಂದ್ರ ಮೋದಿಯವರ ಮುಖ ಇಟ್ಕೊಂಡು ಚುನಾವಣೆ ಮಾಡ್ತಿದ್ರಾ ಇಲ್ವಾ? ಖಂಡಿತ ನರೇಂದ್ರ ಮೋದಿಯವರು ನಮ್ಮ ನಾಯಕರು. ನೀವು ರಾಜ್ಯವನ್ನು ಆಳಿದ್ದೀರಾ, ರಾಜ್ಯದ ಜನತೆಯಲ್ಲಿ ಏನಾದರೂ ಕ್ಷಮೆ ಕೇಳೋದಂತಿದ್ರೆ ಏನ್ ಕೇಳ್ತಿದ್ದೀರಾ? ಕ್ಷಮೆ ಇಲ್ಲ, ಇನ್ನಷ್ಟು ಸಮಯ ಕೇಳ್ತಾ ಇದ್ದೇನೆ. ಹಲವಾರು ಯೋಜನೆಗಳನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಅವುಗಳನ್ನು ತಳಹಂತಕ್ಕೆ ಮುಟ್ಟಿಸೋದಕ್ಕೆ ಸಮಯ ಕೇಳ್ತೇನೆ. ನಿಮ್ಮ ಕುಟುಂಬದ ಬಳಿ ಏನ್ ಕೇಳ್ತಿದ್ದೀರಾ? ನಿಮ್ಮ ಪತ್ನಿ ಮತ್ತು ಪುತ್ರನ ಬಳಿ ಏನು ಕೇಳುವಂಥದ್ದೇನಿಲ್ಲ, ನಮ್ಮದು ನಾರ್ಮಲ್ ಫ್ಯಾಮಿಲಿ. ಶಿಗ್ಗಾಂವಿ ಕ್ಷೇತ್ರ ಅದು ನನ್ನ ಕರ್ಮಭೂಮಿ. ನನಗೆ ಅತಿ ಹೆಚ್ಚು ಸಂತೋಷ ಕೊಡುವಂಥ ಒಂದು ಸ್ಥಳ. ಆ ಜನರ ಪ್ರೀತಿ ವಿಶ್ವಾಸ ನನಗೆ ಶ್ರೀರಕ್ಷೆ.
ಇದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಅಭಿಪ್ರಾಯಗಳು ಮತ್ತು ಅನಿಸಿಕೆಗಳು ಮತ್ತು ಈ ಚುನಾವಣೆ ಹೊತ್ತಲ್ಲಿ ನ್ಯೂಸ್ 18 ಕನ್ನಡಕ್ಕೆ ತಮ್ಮ ಬಿಡುವಿಲ್ಲದ ಚುನಾವಣಾ ಪ್ರಚಾರದ ನಡುವೆಯೂ ಕೂಡ ತಮ್ಮದೇ ಕಾರ್ನಲ್ಲಿ ನಮಗೆ ಸಂದರ್ಶನವನ್ನು ಕೊಟ್ಟಿರುವಂತದ್ದು. ಜೊತೆಗೆ ಮತ್ತೆ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಬರುತ್ತೆ, ನಮ್ಮ ಹಲವಾರು ಯೋಜನೆಗಳು ನಾವು ಮುಂದೆ ಇಟ್ಕೊಂಡು ಜನರ ಬಳಿ ಮತಭಿಕ್ಷೆಯನ್ನು ಕೇಳ್ತಿದೀವಿ. ಜೊತೆಗೆ ರಾಜ್ಯದ ಜನರಲ್ಲಿ ನಾನು ಕ್ಷಮೆ ಕೇಳ್ತಿಲ್ಲ, ಸಮಯ ಕೊಡಿ, ಮತ್ತೆ ಅವಕಾಶ ಕೊಡಿ ಅಭಿವೃದ್ಧಿಗೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂತದ್ದು. ನ್ಯೂಸ್ 18 ಕನ್ನಡ ನೋಡ್ತಾ ಇರಿ. ಜಾಲ ನಮ್ಮದು, ಬಲ ನಿಮ್ಮದು. ಇದು ಈ ಹೊತ್ತಿನ ವಿಶೇಷ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಂದರ್ಶನ.